ಸಂಪುಟ ವಿಸ್ತರಣೆಯೇ ಸಿಎಂ ಡಿಕೆ ಶಿವಕುಮಾರ್ಗೆ ದೊಡ್ಡ ಸವಾಲ್ ಆಗಿದೆ. ಅತ್ತ ದರಿ ಇತ್ತ ಪುಲಿ, ಸಿಎಂ ಸಂಪುಟ ಸರ್ಕಸ್ ಮೊದಲ ಹಂತದಲ್ಲೇ ಖ್ಯಾತೆ. ಈ ಬಾರಿ ಕಗ್ಗಂಟಿಗೆ ಜೇನುಗೂಡಿಗೆ ಕೈ ಹಾಕಿದಂತೆ ಸಂಪುಟ ವಿಸ್ತರಣೆ ಮಾಡಬೇಕಾದಂತ ಪರಿಸ್ಥಿತಿ ಸಿಲುಕಿದ್ದಾರೆ. ಯಾರು? ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಸಾಲು ಸವಾಲಿದೆ. ಅತ್ತ ದರಿ ಇತ್ತ ಪುಲಿ, ಸಿಎಂ ಸಂಪುಟ ಸರ್ಕಸ್. 20 ಪೋಸ್ಟ್ ಖಾಲಿ ಇದೆ. 20 ಜನರನ್ನು ಅವರು ಕ್ಯಾಬಿನೆಟ್ಗೆ ತಗೋಬಹುದು. ಮೊದಲ ಹಂತದಲ್ಲೇ ಖ್ಯಾತೆ. ಈ ಬಾರಿ ಕಗ್ಗಂಟು. ಜೇನುಗೂಡಿಗೆ ಕೈ ಹಾಕಿದಂತೆ ಸಂಪುಟ ವಿಸ್ತರಣೆ ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಸವಾಲನ್ನ ಮೆಟ್ಟಿ ನಿಂತು ಸಂಪುಟ ವಿಸ್ತರಣೆಗೆ ರೆಡಿ ಆಗ್ತಾ ಇದ್ದಾರೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಸಾಲು ಸವಾಲುಗಳಿದೆ. ಸಂಪುಟ ಅಷ್ಟೊಂದು ಈಸಿ ಅಲ್ಲ. 20 ಜನ ತಗೋಬೇಕು. 40ರಿಂದ 60 ಜನ ಆಸ್ಪಿರೆಂಟ್ಸ್ ಇದ್ದಾರೆ, ಆಕಾಂಕ್ಷಿಗಳು. ಇರೋದು 20 ಪೋಸ್ಟ್. 40ರಿಂದ 60 ಜನ ಇದ್ದಾರೆ. ಹೇಗಪ್ಪ ಅಕಾಮಿಡೇಟ್ ಮಾಡೋದು, ಎಲ್ಲರನ್ನೂ ಸಮಾಧಾನ ಮಾಡೋದು ಹೇಗೆ? ಈ ಟೆನ್ಷನ್ ಇದೆ. ಜೇನುಗೂಡಿಗೆ ಕೈ ಹಾಕಿದ ಹಾಗೆ ಈ ಸಚಿವ ಸಂಪುಟ ವಿಸ್ತರಣೆ ಇದೆಯಲ್ಲ ಅದು. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ನೇರ ಸಂಪರ್ಕಕ್ಕೆ ಜಾಯಿನ್ ಆಗಿದ್ದಾರೆ. ಮಂಜುನಾಥ್, ನೋಡಿ, 20 ಪೋಸ್ಟ್ ಖಾಲಿ ಇದೆ. ಈಗ 40ರಿಂದ 60 ಜನ ಆಸ್ಪಿರೆಂಟ್ಸ್ ಇದ್ದಾರೆ. ನಿಜಕ್ಕೂ ಕೂಡ ಇದು ಜೇನುಗೂಡಿಗೆ ಕೈ ಹಾಕಿದಂತಾನೆ. ಏನು ಮಾಡ್ತಾರಂತೆ ಡಿ ಕೆ ಶಿ ಈಗ? ಮಧುಸೂದನ್, ಈಗಾಗಲೇ ಸಿಎಂ ಡಿ ಕೆ ಶಿವಕುಮಾರ್ ಅವರಿಗೆ ಒಂದಷ್ಟು ಸವಾಲುಗಳು ಮೊದಲ ಕ್ಯಾಬಿನೆಟ್ ರಚನೆ ಮಾಡಿದ ಸಂದರ್ಭದಲ್ಲಿ ಎದುರಾಗಿರುವಂಥದ್ದು. ಅದರಲ್ಲೂ ಕೂಡ ಖಾತೆ ವಿಚಾರವಾಗಿ ರಾಮಲಿಂಗಾರೆಡ್ಡಿ, ಕೃಷ್ಣ ಬೈರೇಗೌಡರು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು. ಜೊತೆಗೆ ಖಾತೆ ತೆಗೆದುಕೊಳ್ಳೋದಕ್ಕೆ ಸಾಕಷ್ಟು ಸಮಯವನ್ನು ಕೂಡ ತೆಗೆದುಕೊಂಡ್ರು. ಆದರೆ ಈಗ ಎರಡನೇ ಹಂತದ ಸಂಪೂರ್ಣ ಅಂದರೆ ಸಚಿವ ಸಂಪುಟ ವಿಸ್ತರಣೆಗೆ ಡಿ ಕೆ ಶಿವಕುಮಾರ್ ಅವರು ಪ್ಲಾನನ್ನು ಮಾಡ್ಕೊಂಡಿದ್ದಾರೆ. ಆದರೆ ಈ ಒಂದು ಸಂಪುಟ ವಿಸ್ತರಣೆ ಸಂದರ್ಭದಲ್ಲಿ ಸಾಕಷ್ಟು ಸವಾಲುಗಳು ಕೂಡ ಡಿ ಕೆ ಶಿವಕುಮಾರ್ ಅವ್ರಿಗೆ ಇರುವಂಥದ್ದು. ಪ್ರಮುಖವಾಗಿ ಈಗಾಗಲೇ ಡಿ ಕೆ ಶಿವಕುಮಾರ್ ಅವ್ರ ಮುಂದೆ ಒಂದಷ್ಟು ಆಯ್ಕೆಗಳಿರುವಂಥದ್ದು. ಯಾಕಂದರೆ ಹೊಸಬರಿಗೆ ಅವಕಾಶ ಕೊಡಬೇಕು ಅನ್ನೋದು ಡಿ ಕೆ ಶಿವಕುಮಾರ್ ಅವರ ಒಲವಾಗಿರುವಂಥದ್ದು. ಆದರೆ ಇಲ್ಲಿ ಜಾತಿವಾರು ಜೊತೆಗೆ ಪ್ರಾಂತೀಯವಾರವನ್ನು ಕೂಡ ಕೊಡಬೇಕಾಗುತ್ತೆ. ಅದರಲ್ಲೂ ಕೂಡ ದಲಿತ, SC ST ಜೊತೆಗೆ ಹಿಂದುಳಿದ ಅಲ್ಪಸಂಖ್ಯಾತ ಏನು ಸಮುದಾಯದವರು ಇದ್ದಾರೆ ಅವರೆಲ್ಲರೂ ಕೂಡ ಶಾಸಕರಾಗಿರ್ಬೋದು, ಜೊತೆಗೆ ಹಿರಿಯ ಮುಖಂಡರುಗಳು ಕೂಡ ಭೇಟಿ ಮಾಡಿ ಒಂದು ಒತ್ತಡ ಏರುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಮತ್ತು ಹೈಕಮಾಂಡ್ ನಾಯಕರಿಗೆ. ತಮ್ಮ ಸಮುದಾಯಕ್ಕೆ ಪ್ರಾಬಲ್ಯವನ್ನು ಅಂದರೆ ಒಂದು ಪ್ರಾತಿನಿಧ್ಯವನ್ನು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ. ಯಾಕಂದರೆ ಅಹಿಂದ ನಾಯಕರಾಗಿದ್ದ ಸಿದ್ದರಾಮಯ್ಯವರನ್ನು ಕಣಕ್ಕಿಳಿಸಿದ ಬಳಿಕ ಆ ಸಮುದಾಯಗಳನ್ನು ಒಟ್ಟಾಗಿ ತೆಗೆದುಕೊಂಡು ಹೋಗಬೇಕು. ಯಾಕಂದರೆ 2028ರ ಚುನಾವಣೆಯಲ್ಲಿ ಈ ಸಮುದಾಯದ ಪಾತ್ರ ಕಾಂಗ್ರೆಸ್ ಪಕ್ಷಕ್ಕೆ ಬಹಳ ಮುಖ್ಯ. ಹಾಗಾಗಿ ಎಲ್ಲ ಸಮುದಾಯಗಳನ್ನು ತೆಗೆದುಕೊಂಡು ಹೋಗಬೇಕು ಅನ್ನೋದು ಒಂದು ಕಡೆ. ಆದರೆ ಇನ್ನೊಂದು ಕಡೆ ಹೊಸ ಮುಖಗಳಿಗೆ, ಯುವಕರಿಗೆ ಆದ್ಯತೆಯನ್ನು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಪ್ಲಾನ್ಗಳನ್ನು ಡಿ ಕೆ ಶಿವಕುಮಾರ್ ಮತ್ತು ಹೈಕಮಾಂಡ್ ಮಾಡ್ಕೊಂಡಿರುವಂಥದ್ದು. ಜೊತೆಗೆ ಸಿದ್ದು ಆಪ್ತರು ಏನಿದ್ದಾರೆ, ಹಿರಿಯ ಸಚಿವರು, ಅದರಲ್ಲೂ ಹಿರಿಯ ಸಚಿವರಾಗಿದ್ದಂಥ ಹಿಂದೆ ಸಿದ್ದರಾಮಯ್ಯ ಅವರ ಸರ್ಕಾರದಲ್ಲಿ ಆ ಒಂದು ಕ್ಯಾಬಿನೆಟ್ನಲ್ಲಿದ್ದಂಥ ಸಚಿವರು ಕೂಡ ಮತ್ತೆ ಒಂದು ಡಿ ಕೆ ಶಿವಕುಮಾರ್ ಅವರ ಸಚಿವ ಸಂಪುಟಕ್ಕೆ ಸೇರೋ ನಿಟ್ಟಿನಲ್ಲಿ ಒಂದಷ್ಟು ಹೈಕಮಾಂಡ್ ನಾಯಕರನ್ನು ಕೂಡ ಭೇಟಿ ಮಾಡಿ ಒತ್ತಡ ಇರುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಡಿ ಕೆ ಶಿವಕುಮಾರ್ ಅವರು ಕೂಡ ಭೇಟಿ ಮಾಡಿ ತಮಗೆ ಸಚಿವ ಸ್ಥಾನ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಒಂದಷ್ಟು ಒತ್ತಡ ಇರುವ ತಂತ್ರವನ್ನು ಕೂಡ ಮಾಡ್ತಾ ಇರುವಂಥದ್ದು. ಎಲ್ಲ ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರಿಗೆ ಎರಡನೇ ಹಂತದ ಒಂದು ಏನು ಸಚಿವ ಸಂಪುಟದ ವಿಸ್ತರಣೆ ಮಾಡಲಿಕ್ಕೆ ಒಂದು ಮುಂದೆ ಅನ್ನೋ ಪ್ಲಾನ್ ಅನ್ನು ಮಾಡ್ಕೊಂಡಿದ್ರೆ ಇದು ಎಲ್ಲ ಒಂದು ಜೇನುಗೂಡಿಗೆ ಕೈ ಹಾಕಿದಂತೆ. ಯಾಕಂದ್ರೆ ಇಲ್ಲಿ ಸುಮಾರು ಇರುವಂಥ 20 ಸಚಿವ ಸ್ಥಾನಗಳಿಗೆ 50ಕ್ಕೂ ಹೆಚ್ಚು ಶಾಸಕರು ಈಗಾಗಲೇ ಹೈಕಮಾಂಡ್ ನಾಯಕರನ್ನು ಭೇಟಿ ಮಾಡಿದ್ದಾರೆ. ಜೊತೆಗೆ ಹೈಕಮಾಂಡ್ ಆಪ್ತರಲ್ಲಿರುವಂಥ ನಾಯಕರನ್ನು ಭೇಟಿ ಮಾಡಿ ಒಂದಷ್ಟು ಒತ್ತಡ ಇರುವ ತಂತ್ರವನ್ನು ಮಾಡ್ತಾ ಇರುವಂಥದ್ದು. ಜೊತೆಗೆ ಸಿದ್ದರಾಮಯ್ಯ ಮುಖಾಂತರ ಕೂಡ ತಮಗೆ ಸಚಿವ ಸ್ಥಾನ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಒಂದಷ್ಟು ಲಾಬಿಗಳನ್ನು ಕೂಡ ಮಾಡ್ತಾ ಇರುವಂಥದ್ದು. ಹೀಗಾಗಿ ಡಿ ಕೆ ಶಿವಕುಮಾರ್ ಅವರು ಮುಂದಿನ ವಾರದ ದೆಹಲಿಗೆ ತೆರಳ್ತಾರೆ. ಆ ಸಂದರ್ಭದಲ್ಲಿ ಯಾವ ರೀತಿ ನಿಲುವನ್ನು ತೆಗೆದುಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಒಂದಷ್ಟು ಹೈಕಮಾಂಡ್ ಜೊತೆಗೆ ಸಿದ್ದರಾಮಯ್ಯ ಅವರನ್ನು ಸಲಹೆ ಪಡೆದು ಹೊಸ ಮುಖಗಳಿಗೆ ಜೊತೆಗೆ ಹಿರಿಯರನ್ನು ಕೂಡ ತೆಗೆದುಕೊಂಡು ಮುಂದಿನ ಚುನಾವಣೆಯ ದೃಷ್ಟಿಯಿಂದ ಎಲ್ಲ ಸಮುದಾಯಗಳು ಕೂಡ ಪ್ರಾಧಾನ್ಯತೆ ಕೊಡುವ ನಿಟ್ಟಿನಲ್ಲಿ ಒಂದು ಪಟ್ಟಿಯನ್ನು ರೆಡಿ ಮಾಡಬೇಕಾಗುತ್ತೆ. ಇಲ್ಲದೇ ಇದ್ರೆ ಅಸಮಾಧಾನಗೊಂಡ್ರೆ ಅದು ಮುಂದಿನ ದಿನಗಳಲ್ಲಿ ಪಕ್ಷಕ್ಕೂ ಕೂಡ ಡ್ಯಾಮೇಜ್ ಆಗುವಂಥದ್ದು. ಹಾಗಾಗಿ ಡಿ ಕೆ ಶಿವಕುಮಾರ್ ಅವರು ಎಚ್ಚರಿಕೆ ಹೆಜ್ಜೆಯನ್ನು ಇಡಬೇಕು ಅನ್ನೋದು ಕಾಂಗ್ರೆಸ್ ನಾಯಕರ ಸಲಹೆ ಆಗಿರುವಂಥದ್ದು. ಮಧುಸೂದನ್, ಧನ್ಯವಾದ ಮಂಜುನಾಥ್ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.